ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಧೂಮ್ನಸೂರ ಗ್ರಾಮದ ಹೊರವಲಯದ ನಿಸರ್ಗ ಮಡಿಲಿನಲ್ಲಿ ಇರುವ ಎಚ್ಚರಿಕೆ ಕಾಯಕದ ಮುಕ್ತಿನಾಥ ಶರಣರ ಹೆಳವ ಸಮಾಜದ ಗುರುಪೀಠ ತನ್ನದೇ ಆದ ಇತಿಹಾಸ ಪರಂಪರೆಯನ್ನು ಹೊಂದಿದೆ. ಕಳೆದ 16 ವರ್ಷಗಳಿಂದ ಪೂಜ್ಯ ಶಂಕರಲಿಂಗ ಮಹಾಸ್ವಾಮಿಗಳು ಇಲ್ಲಿ ನೆಲೆಸಿದ್ದಾರೆ. ಆರಂಭದಲ್ಲಿ ಕಲ್ಲು ಮುಳ್ಳಿನ ಗಿಡಗಂಟಿಗಳ ಕೂಡಿದ ಈ ಜಾಗದಲ್ಲಿ ಪೂಜ್ಯರು ನೆಲೆಸಿ ಹಲವು ವರ್ಷಗಳ ಕಾಲ ಮರದ ಕೆಳಗೆ ವಾಸವಿದ್ದು ಗ್ರಾಮದಲ್ಲಿ ಕಾಂತಿ ಭಿಕ್ಷೆ ಬೇಡುತ್ತಾ ಮಠವನ್ನು ಕಟ್ಟಿದ್ದಾರೆ. ಪ್ರಸ್ತುತ ಮಠದ ಆವರಣದಲ್ಲಿ ಗಿಡಮರಗಳನ್ನು ನೆಟ್ಟು ಸ್ವತಃ ತಾವೇ ಪೋಷಣೆ ಪಾಲನೆ ಮಾಡುತ್ತಿದ್ದಾರೆ. ಹೆಳವ ಸಮಾಜದ ಏಳ್ಗೆಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಇವರು ಪ್ರಸ್ತುತ ಸಮಾಜದ ಮಕ್ಕಳ ಕಲ್ಯಾಣಕ್ಕಾಗಿ ವಸತಿ ಶಾಲೆ ಆರಂಭಿಸಿ ಉಚಿತವಾಗಿ ಅನ್ನದಾಸೋಹ ಹಾಗೂ ಅಕ್ಷರ ದಾಸೋಹ ನಡೆಸುತ್ತಿದ್ದಾರೆ. ಇಂದಿಗೂ ದಿನನಿತ್ಯ ಮನೆ ಮನೆಗೆ ತೆರಳಿ ಕಾಂತಿ ಭಿಕ್ಷೆ ಬೇಡುತ್ತಾ ಮಠವನ್ನು ಹಾಗೂ ಶಾಲೆಯನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಜಿಲ್ಲೆಯ ಹಳ್ಳಿಗಳಿಗೆ ತೆರಳಿ ಸಮಾಜವನ್ನು ಜಾಗೃತಿ ಮಾಡುತ್ತಿದ್ದಾರೆ. ಬನ್ನಿ ಎಲ್ಲರೂ ಒಂದು ಸಾರಿ ಮಠಕ್ಕೆ ಭೇಟಿ ನೀಡೋಣ. ಕಷ್ಟವನ್ನು ಗಳಿಯಬೇಕು, ಇಷ್ಟಲಿಂಗ ಪೂಜಿಸಿ ಕಷ್ಟವನ್ನು ಗಳಿಯಬೇಕು. ಶ್ರೇಷ್ಠವಾದ ಗುರುವೊಬ್ಬ ನಮಗಿರಬೇಕು, ಶ್ರೇಷ್ಠವಾದ ಗುರುವೊಬ್ಬ ನಮಗಿರಬೇಕು. ಬೇಕು ಲಿಂಗ ಜಂಗಮ ಬೇಕು, ಬೇಕು ಲಿಂಗ ಜಂಗಮ ಬೇಕು. ಬರುವಾಗ ಗುರು ಬೇಕು, ಹೋಗುವಾಗ ಗುರು ಬೇಕು. ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀನು ಬಂದು ನೀನು ಬಳಗ ನೀನು ನನಗೆ ನೀವಲ್ಲದೆ ಮತ್ಯಾರು ಇಲ್ಲವಯ್ಯ. ಕೂಡಲ ಸಂಗಮಿಸಿ ನಾನು ಪೂರ ಆಶ್ರಮನಂದು ಚುಂಚಳಿ ತಾಲೂಕ ರುಸ್ತಂಪುರ. ಆ ರುಸ್ತಂಪುರದಲ್ಲಿ ನಾನು ಯಾವಾಗಲೂ ಸತ್ಸಂಗದಲ್ಲಿ ಓಡಾಡ್ತಿದ್ದೆ. ಸತ್ಸಂಗದಲ್ಲಿ ಭಜನೆಗೆ ಹೋಗೋದು, ಆಟದಲ್ಲಿ ಪಾತ್ರ ಮಾಡೋದು ಮತ್ತು
ಕಾಲಾಗಿ ಗೆಜ್ಜೆ ಕಟ್ಕೊಂಡು ನರ್ತನ ಮಾಡ್ತಿದ್ದ. ಅಂದ್ರೆ ಮೂಲ ನಿಮ್ಮ ಮುತ್ಯ ಚಿಂಚೋಳಿ ತಾಲೂಕು ರುಸ್ತಂಪುರ್. ಉಸ್ತಂಪುರ್. ನಿಮ್ಮ ಪೂರ ಬಾಲ್ಯ ಎಲ್ಲ ಅಲ್ಲೇ ಇದು ಮಾಡಿದ್ರಿ. ಅಲ್ಲೇ ಶಿಕ್ಷಣ ಎಲ್ಲದ್ರಲ್ಲಿ ಆಸಕ್ತಿ ಇತ್ತು. ಶಿಕ್ಷಣ ಏನೂ ಆಗಿಲ್ಲ ನನಗೆ. ಶಿಕ್ಷಣ ಆಗಿಲ್ಲ ಮತ್ತೆ ಒಟ್ಟು. ಶಿಕ್ಷಣ ಏನೂ ಆಗಿಲ್ಲ. ಹಾಂ. ಒಕ್ಕಲ್ತನ ಮಾಡಿ ಬದುಕ್ತಿದ್ದ. ಕೃಷಿ ಮಾಡ್ತಿದ್ರಿ. ಹೊಲ ಎತ್ತು ಒಕ್ಕಲ್ತನ ಮಾತಿತ್ತು. ಮನೇಲೆಲ್ಲ ತಂದೆ ತಾಯಿ ಏನಪ್ಪ ಅಂತಂದ್ರೆ 70 ಎಕರೆ ಜಮೀನ್ದವ್ರು ನಾವು. ಹ್ಞೂ 3 ಅಣ್ಣ ತಮ್ಮದಿರು. ಎಲ್ಲ ದೇವ್ರು ಕೊಟ್ಟಿದ್ದು ದೇವ್ರಿಗೆ ಮುಟ್ಟಿಸಿದ್ದೀವಿ. ನಮ್ದೇನ ಅಂದ್ರೆ ನೀವು ಬಾಲ್ಯ ಎಲ್ಲ ಕೃಷಿಯಲ್ಲೇ ತೊಡಗಿದ್ರಿ ಮತ್ತು ಹಾಂ. ನಾವು ಮುಂದೇನಪ್ಪ ಅದಕ್ಕೆ ಎಲ್ಲ ಅಳವಡಿಸ್ಕೊಂಡು ಬಂದೀವಿ. ಕೃಷಿಯನ್ನು ಅಳವಡಿಸ್ಕೊಂಡು ಬಂದು ಸತ್ಸಂಗದಲ್ಲಿ ಒಂದು ಜ್ಞಾನ ಉತ್ಪತ್ತಿ ಆಗ್ತದೆ. ಏನು ಅಂತಂದರೆ ಪ್ರಭುದೇವರು ಒಂದು ವಚನ ಹೇಳಿದರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ, ಅಂತಪ್ಪ ದಿವ್ಯರತ್ನವ ಕೆಡಗೂಡದೆ ನಿನ್ನಿಂದ ಬಿಟ್ಟು ಶ್ರೀಮಂತರು ಯಾರೂ ಇಲ್ಲ ಎಲಮನವಿ ಅಂತ ಅಂದು ವಚನ, ಪ್ರಭುದೇವರ ವಚನ ಇತ್ತು. ಆದರೆ ನನ್ನ ಒಳಗೆ ಏನಾಯಿತು, ಇದೆಲ್ಲ ಅರ್ಥ ಅದು ಸುಮ್ಮನೆ ಅದಲ್ಲ, ಖಾಲಿನೇ ಅದಲ್ಲ. ನಾವು ಜೀವನದಲ್ಲಿ ಹುಟ್ಟಿ ನಾವು ಏನು ಸಾಧನೆ ಮಾಡಿದಂಗೆ ಆಯಿತು. ಬರೀ ಉಮ್ಮದು ತಿಮ್ಮದು ಇದೇ ಅದಲ್ಲ, ಮತ್ತೇನಿಲ್ಲ. ಇದು ಬಿಟ್ಟಂತೂ ಏನೂ ಇಲ್ಲ. ಬರೀ ಒಬ್ಬರನ್ನೊಬ್ಬರು ಮಾಡ್ಕೊತ ಹೋಗೋದೇ ಅದ. ಆದರೆ ಇದು ಒಳಗಿನಪ್ಪ ಅಂದ್ರೆ ಅಳವಡಿಸ್ಕೊಂಬೋದಂತೂ ಇಲ್ಲೇ ಇಲ್ಲ. ಇದೊಂದು ಅಳವಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದು ವಿಚಾರ ನನ್ನೊಳಗೆ ತಯಾರಾಯಿತು. ಒಂದು ತಯಾರಾಗಿದ್ಮೇಲೆ ಒಬ್ಬ ಶರಣರಿಗೆ ಏನಪ್ಪ ಅಂತಂದ್ರೆ ಚುಂಚೋಳಿ ತಾಲೂಕದಾಗ ಸೆಕ್ರೆಟ್ರಿ ಇದ್ದರು. ಅವರು PID ಬ್ಯಾಂಕಿನಾಗ. ಅವರು ಲಿಂಗಾನಂದಪ್ಪರ ಶಿಷ್ಯರು. ಅವರು ನನಗೇನಪ್ಪ ಈ ದಾರಿ ತೋರಿಸಿದರು. ಅಂದ್ರೆ ಆವಾಗ ಗುರುವಿನ ಸಂಪರ್ಕ ಬಂದ್ರಿ ನೀವು. ಆವಾಗ ನನ್ನ ಗುರಿ ಅದು ಮಾರ್ಗದಲ್ಲಿ ಅವ್ರು ತೋರಿಸಿದ ಮೇಲೆ ನಾನು ಅಂದ್ಕೊಂಡ, ಇದು ನನಗದು ದಾರಿನೇ ಗೊತ್ತಿಲ್ಲ, ನೀವು ಹ್ಯಾಂಗೆ ಮಾಡ್ಬೇಕು ರೀ ಅಂತ ನಾನು. ಇಲ್ಲ, ನಾವೆಲ್ಲ ಹೇಳ್ತೀನಿ, ನೀನು ಕೇಳಬೇಕು ಅಂತ. ಹಂಗೆ ನಾವು ಜಾತಿಯಲ್ಲಿ ಹಿಂಗಿದ್ದೀವಲ್ಲ. ಇಲ್ಲ, ಜಾತಿ ಬೇಕಾಗಿಲ್ಲ, ನೀತಿ ಬೇಕು. ಯಾವ ಜಾತಿಯಾಕೆ ಇರಲಕ್ಕ, ನೀತಿ ಇದ್ರೆ ಸಾಕು ಅಂತಂದರು. ಆಯಿತು, ಮತ್ತು ನೀವು ದೀಕ್ಷಾ ತಗೋಬೇಕು ಅಂದರು. ದೀಕ್ಷಾ ಅಂದರೆ ಏನು ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಸನ್ಯಾಸಿ ದೀಕ್ಷೆ ತಗೊಳ್ಳೋದು. ದೀಕ್ಷಾ ಅಂದರೆ ಏನು ಗೊತ್ತಿಲ್ಲ ನನಗೆ. ಇಲ್ಲ, ನೀನು ದೊಡ್ಡ ವ್ಯಕ್ತಿ ಆಗ್ತೀನಿ, ನೀನು ನನ್ನ ಮಾತು ಕೇಳು ಅಂತ ದೀಕ್ಷೆ ತಗೋಬೇಕು. ನನಗೆ ಕರ್ಕೊಂಬಂದರು. ಎಲ್ಲಿ ಕರ್ಕೊಂಬಂದರು? ಚಿತ್ರದುರ್ಗ ಸ್ವಾಮಿಗಳೇನಪ್ಪ ಅಂದ್ರೆ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಅವರೇ ಅಧ್ಯಕ್ಷರಿದ್ದರು ಆವಾಗ. ಅದು ಯಾವಾಗ ಅಂತಂದರೆ 2002ದಾಗೇನೋ ಇದ್ದರು ಅವರು. 2002ರಲ್ಲಿ ಇದ್ದರು. ಅವಾಗ ಓದೇವಿ ನಾವೆಲ್ಲ ಕುಟುಂಬನೇ ಪೂರ ನಾವು ಲಿಂಗದಾಣೆ ಆಯಿತು ನಮಗೆ. ನಮ್ಮ ಲಿಂಗ ದೀಕ್ಷೆ ತಗೊಂಡ್ರಿ. ಲಿಂಗ ದೀಕ್ಷೆ ತೊಗೊಂಡು ಅವರು ನಾವು ಅಟೇ ನಾವು ಲಿಂಗ ಪೂಜೆ ಮಾಡೋದು, ಕೆಲಸಕ್ಕೆ ಹೋಗೋದು ಅಷ್ಟೇ ಇರ್ತಿತ್ತು. ಅಂದ್ರೆ ನಿಮ್ಮ ಪೂರ ಇಡೀ ತಂದೆ ತಾಯಿ ಜೊತೆನೆ ನೀವು ಲಿಂಗ ದೀಕ್ಷೆ ಮಾಡಿದ್ರಿ. ಇಲ್ಲ, ನಿಮ್ಗೆ ಸನ್ಯಾಸಿ ತಗೋಬೇಕಂತ ಯಾವ ವಯಸ್ಸಿಗೆ ನಿಮ್ಗೆ ಜ್ಞಾನೋದಯ ಆಯಿತು, ಸನ್ಯಾಸತ್ವ ಸ್ವೀಕಾರ ಮಾಡ್ಬೇಕಂತ? ನಾನು 40 ವಯಸ್ಸಿಗೆ. 40 ವಯಸ್ಸಿಗೆ ನೀವು ಸನ್ಯಾಸತ್ವ. ಅಂದ್ರೆ ಗೃಹಸ್ಥ ನಿಮ್ಗೆ ಒಟ್ಟಿನಲ್ಲಿ ಬಾಲ್ಯದಿಂದಲೇ ಇಷ್ಟ ಇರಲಿಲ್ಲ? ಇದ್ದಿಲ್ಲ. ಮಕ್ಕಳಿದ್ದೆಲ್ಲ ಬಿಟ್ಕೊಟ್ಟಿದ್ದ. ನಾನು ಸನ್ಯಾಸಿ ಸ್ವೀಕಾರ ಮಾಡಿದ್ರೆ ನಂದು ಏನೂ ಇಲ್ಲ ಅಂತ. ಕುಟುಂಬನೇ ಪೂರ್ಣ ಬಿಟ್ಟು ನೀವು ಸಂಪೂರ್ಣವಾಗಿ 40 ವರ್ಷಕ್ಕೆ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರಿ. ಅಲ್ಲಿ ಹೊರ ಬಂದು ನನಗೆ ಒಯ್ದು ಬಾಲ್ಕಿ ಅಪ್ಪರ್ಲಿಂದ ಜಂಗಮ ದೀಕ್ಷೆ ಕೊಡಿಸಿದ್ರು. ಕಾವಿ ಬಟ್ಟಿ ಅವ್ರಲಿಂದ ಹೊರಗೆ ಬಂತು. ಗುರುಗಳು ನನಗೆ ಮೋರ್ಗಿ ಮಠ ಕೊಟ್ಟರು. ಮೋರ್ಗಿ ಅಂದ್ರೆ ಯಾವುದು? ನಾರಾಯಣಪುರ, ಅಂದ್ರೆ ತೆಲಂಗಾಣ. ಅಲ್ಲಿ ಮಠದಾಗ ಏನಪ್ಪ ಅಂದ್ರೆ 5-6 ವರ್ಷ ಉಳ್ಕೊಂಡು ನಾನು ಏನು ಸಾಧನೆ ಮಾಡ ಒಂದು ಮಾತು ವಿಚಾರ ಬಂತು ನನ್ನೊಳಗೆ ವಿಚಾರ ಬಂತು. ನನಗೆ ಯಾರು ಹೇಳಿಲ್ಲ, ಕೇಳಿಲ್ಲ. ಕಮಲೇಶ್ವರ ಮಠದಾಗ ಏನಪ್ಪ ಅಂದ್ರೆ ಊಟ ಮಾಡಿ ಮಲ್ಕೊಂಡಿದ್ದ ಒಂದು ಮಾತು ಏನು ವಿಚಾರ ಬಂತು ಅಂದರೆ, ಬೆಳಕಿದ್ದಲ್ಲಿ ಬೆಳಕು ಹಚ್ಚೋದು ದೊಡ್ಡ ಮಾತಲ್ಲ, ಎಲ್ಲಿ ಕತ್ತಲದ ಅಲ್ಲಿ ಬೆಳಕು ಹಚ್ಚೋದು ದೊಡ್ಡ ಮಾತು ಅಂತ ನನ್ನ ವಿಚಾರ ನನಗೆ ಮಾತಾಡ್ತು. ಇದೇನು ಮಾತು? ಹೆಂಗ ನಿಮ್ದೊಳಗಿನ ಅಂತರಾತ್ಮ ಆ ರೀತಿ ನಿಮ್ಗೆ ಒಳಗೆ ಪ್ರತಿಬಿಂಬ ಆಯಿತು, ಎಚ್ಚರಿ ಕೊಟ್ಟಿತು. ಎಚ್ಚರಿ ಕೊಟ್ಟಿದ ಮೇಲೆ ಇದನ್ನು ಮಾತ್ರ ಖರೇನೆ ಅದ. ನಾನು ಹೊಟ್ಟಿಪಾಡಿಗಾಗಿ ಶರೀರ ಗಳಿಸಿದರೆ ಮಾತ್ರ ಇದು ಆಗೋದಲ್ಲ, ನಾನು ಒಂದು ಸಾಧನ ಮಾಡಬೇಕು ಅಂತಂದು ನನ್ನ ಒಳಗೆ ಮನುಷ್ಯನ ಹುಟ್ಟಿ ನಾನು ಗುರುಗಳಿಗೆ ಕೇಳಿಕೊಂಡೆ. ನನ್ನ ಗುರುಗಳು ಏನಂದರು, ಇದೆಲ್ಲ ವಿಚಾರಗಳನ್ನು ಹೆಂಗೆ ಬಂದು ನಿನಗೆ ಅಂತ ಕೇಳಿದ್ರು. ಅಪ್ಪರೇ, ನೀ ಬಿತ್ತಿದ ಬೀಜ ಚಿಗುರು ಹೊಡೆದದ, ಅದಕ್ಕೆ ನಾನೇನು ಮಾಡಲಿ? ಆಯಿತು, ನನಗೆ ಹೇಳ್ತೀನಿ ಅಂತಂದು 3 ವರ್ಷ ನನಗೆ ಹಾಗೆ ಒತ್ಕೊಂಬಂದರು. 3 ವರ್ಷ ಆದ ನಂತರ ನಾನು ಆ ಮೋರ್ಗಿ ಮಠ ಬಿಟ್ಟು ಬಾಲ್ಕಿ ಮಠದಲ್ಲಿ ಇಲ್ಲೇ ಉಳ್ಕೊಂಡೆ.
ಉಳ್ಕೊಂಡು ನನ್ನ ಮಾರ್ಗದರ್ಶನ ನೀವು ತೋರಿಸೇಬೇಕು ಅಂತಂದು ಅವರಿಗೆ ನಾನು ಮಾರ್ಗದರ್ಶನ ಅವರಿಂದ ಪಡ್ಕೊಂಡು ಆಯ್ತು 3 ವರ್ಷ ಹೊತ್ತೈತೆ ರೀ ನೀವು ಏನು ಮಾಡ್ತೀನಿ ಅಂತ ಅಪ್ಪ ನನಗೆ ಸಿಟ್ಟಿಗೆ ಬಂದರು. ಇಲ್ಲರಿ ಅಪ್ಪರೇ, ಇಲ್ಲ ನಿನ್ನ ಮಾತು ನಾನು ಮೀರಂಗಿಲ್ಲ ಅಂತಂದು ಅವಾಗಿಂದ ಅವಾಗೆ ಆ ಜೋಳಿಗೆ ತೊಗೊಂಡು ನಾನು ಎಲ್ಲಿ ಪ್ರಸಾದ ಮಾಡ್ತಿದ್ದಿಲ್ಲ, ಎಲ್ಲಿ ನೀರು ಕುಡಿತಿದ್ದಿಲ್ಲ, ಕಟ್ಟುವಾಗಿ ನಾನು ನಡೀತಾ ಇದ್ದಿಲ್ಲ. ಬಸವಣ್ಣನ ಮೇಲೆ ಅಪ್ಪಟ್ಟವಾದಂಥ ಭಕ್ತಿ ಇಟ್ಟು ನಾನು ದುಡಿತಾ ಇದ್ದ. ಅಂಥ ಸಮಯದಲ್ಲಿ ನಾನು ಒಂದು ಹಚ್ಕೊಂಬೋದು ಹಾಸ್ಕೊಂಬೋದು ನಮ್ಮದೆಲ್ಲ ತೊಗೊಂಡು ಊರು ಸಂಚಾರ ಹೋದ. ಎಲ್ಲೆಲ್ಲಿ ಸಮಾಜ ಅದ ಅಲ್ಲೆಲ್ಲಿ ಹೋಗಿ ಅಂದ್ರೆ ಊಟಕ್ಕೆಲ್ಲ ಅವಾಗ ಹೆಂಗೆ ಮಾಡ್ತಾ ಇದ್ರಿ ಪ್ರಸಾದ ಎಲ್ಲ? ಎಲ್ಲ ಊಟಕ್ಕೆಲ್ಲಪ್ಪ ಎಲ್ಲಿ ಊಟ ಮಾಡ್ತಿಲ್ಲ, ಹಣ್ಣು ಹಂಪಲ ಮೇಲೆ ಹಂಗೆ ಉಳಿದಿದೆ. ಹಣ್ಣು ಹಂಪದ ಮೇಲೆ ಸಂಚಾರ ಮಾಡ್ತಾ ಇದ್ರಿ ಎಲ್ಲ ಕಡೆ? ಹಣ್ಣು ಹಂಪಲ ಮೇಲೆ ಊಟ ಯಾರಲ್ಲಿ ಉಳಬೇಕು? ದೀಕ್ಷೆ ಇದ್ದವ್ರ ಮನೆಗೆ ಊಟ ಮಾಡಬೇಕು, ಇಲ್ಲರಿಲ್ಲ ಆ ಮಂದಿಗೆಲ್ಲಿ ದೀಕ್ಷೆನೇ ಇಲ್ಲ. ಹೌದು. ಆ ಮಂದಿ ಬಿಟ್ಟು ಬೇರೆ ಮನೆಯವ್ರ ಬಳಿ ಊಟ ಮಾಡಿದ್ರೆ ಮತ್ಲಪ್ ಏನು? ಹೌದು. ಅಂದ್ರೆ ಸಂಕಲ್ಪ ಮಾಡಿದ್ರಿ ಆ ಸಮಾಜನ ನಾವು ಅದಕ್ಕೆ ಮುಖ್ಯವಾಹಿನಿ ತರಬೇಕು ಅಂತೇಳಿ ಪ್ರಯತ್ನ ನಿಮ್ದು ಮಾಡಿದೆ. ಅಲ್ಲಿಂದ ಅವ್ರು ಏನು ಮಾಡಿದ್ರು, ಅಲ್ಲಿಂದ ಅಂದ್ರೆ ನೀವು ಮುಖ್ಯವಾಗಿ ಈಗ ಅಲ್ಲಿಂದ ಹೊರಗೆ ಬಂದ್ಮೇಲೆ ಈಗ ಹೆಳವ ಸಮಾಜದ ಏನದ ಜನ ಅದಕ್ಕೊಂದು ಸ್ವಾಭಿಮಾನ ಬದುಕನ್ನು ಕಟ್ಕೊಡ್ಬೇಕು, ಮುಖ್ಯವಾಹಿನಿ ತರಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಟು ನೀವು ಹೊರಗೆ ಬಂದಿದ್ರಿ. ಬಂದ ನಂತರ ಎಲ್ಲ ಕಡೆ ಸಂಚಾರ ಮಾಡಿದ್ರಿ, ಆ ಸಮಾಜನ ಭಾಳ ಕೆಳಗದ ಅಂತಕ್ಕಂಥದ್ದು ಗೊತ್ತಾಯ್ತು. ಅಂದ್ರೆ ಮುಖ್ಯವಾಹಿನಿಗೆ ಶಿಕ್ಷಣದಲ್ಲಿ ಎಲ್ಲದರಲ್ಲಿ ಹಿಂದದ ಅಂತ ಗೊತ್ತಾಯ್ತು. ಅವಾಗ ಏನು ಮಾಡಿದ್ರಿ ಮಾತು ನೀವು ಬಂದು? ಆ ನಂತರ ನಾನು ಊರೂರಿಗೆ ಹೋಗಿ ನರ್ತನ ಮಾಡಿದ್ರೆ, ಗಂಟಲು ಹರ್ಕೊಂಡು ಕೂಗಿ ಹೇಳಿದ್ರೆ ಈ ಜನ ಪರಿವರ್ತನೆ ಆಗೋದಲ್ಲ. ಹೌದು. ಈ ಜನ ಪರಿವರ್ತನೆ ಆಗಬೇಕಾದ್ರೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಅಂತಂದು ನಾನು ಅಲ್ಲಿಂದ ಬಂದು ಏನು ಮಾಡಿದೆ, ಆ 3 ಎಕರೆ ಜಮೀನು ಖರೀದಿ ತೊಗೊಂಡ. ಎಲ್ಲಿ ಅದು ಈಗ ಅಂದರೆ ಹುಮ್ನಾಬಾದ್ ತಾಲೂಕು? ಹುಮ್ನಾಬಾದ್ ತಾಲೂಕು ಧುಮ್ಸೂರು. ಎಲ್ಲ ಕಡೆ ಏನಪ್ಪ ಅಂತ ಹೋಗಿ ಸುತ್ತಾಡಿ ಇದು ಎಲ್ಲಿ ಏನೂ ಇಲ್ಲ. ಈ ಸ್ಥಳಕ್ಕೆ ಏನಂತಾರೆ ಮತ್ತೆ? ಅಂದ್ರೆ ಎಲ್ಲಿ ಇದು ಹುಮ್ನಾಬಾದ್ ತಾಲೂಕು ಯಾವುದು? ಹುಣಸೂರು ತಾಲೂಕು. ಇದು ಹುಣಸೂರು ಗ್ರಾಮ, ಹುಮ್ನಾಬಾದ್ ತಾಲೂಕು, ಬೀದರ್ ಜಿಲ್ಲಾ. ಬೀದರ್ ಜಿಲ್ಲಾ. ಅಂದ್ರೆ ಈ ಒಂದು ಘಟ್ಟದಲ್ಲಿ ನೀವು ಬಂದು ಅಂದ್ರೆ ನೀವು ಶುರು ಬಂದಾಗ ಹೆಂಗಿತ್ತು? ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಹೆಂಗಿತ್ತು ಮೊದಲು? 16 ವರ್ಷ ಆಯ್ತು ಇಲ್ಲಿ ಬಂದು. ನೀವು 16 ವರ್ಷ ಆಯ್ತು. ಅವಾಗ ಹೆಂಗಿತ್ತಲ್ಲ ಇಲ್ಲಿ? ಕಾಡಿತ್ತು. ಇಲ್ಲಿ ನರಸಪ್ಪ ಅಮ್ಮವ ತಾಲೂಕಾ ಅಧ್ಯಕ್ಷ ಇದ್ದ. ನನಗೆ ಜಮೀನು ಖರೀದಿ ಕೊಟ್ಟವ್ರು. ನೀವು ಅಂದ್ರೆ ಇಲ್ಲಿ ಬಂದು ಖರೀದಿ ಮಾಡಿದ್ರ ಜಾಗ? ಸ್ವಂತ ಜಮೀನೇನಂದ್ರೆ 3 ಎಕರೆ ಖರೀದಿ ಮಾಡಿದ್ರಿ? ಅವ್ರಿಗೆ ತೊಗೊಂಡ, ಬಲ್ಲಿ ಇಟ್ಕೊಂಡ. ನರಸಪ್ಪ ನಂದೊಂದು ಮಾತು ಕೇಳು, ಅಪ್ಪರಿಗೆ ಅಂದರು ಎಲ್ಲಿ ಗೈರಣಿ ನೋಡು ಅಂತಂದ್ರು. ಗೈರಣಿ ಎಲ್ಲಿ ಸಿಗಲಿಲ್ಲ, ಏನಿಲ್ಲ. ಇದು ನನ್ನ ಮಾತ್ರ ಹುಡ್ಕೋತದ ಆಗೋದಲ್ಲ, ಖರೀದಿನ ತೊಗೋಬೇಕಂತ ಸರ್ವೆ ನಂಬರ್ ಖರೀದಿ ತೊಗೊಂಡ. 3 ಎಕರೆ ಜಮೀನು ಏನಪ್ಪ ಅಂತಂದ್ರೆ ಖರೀದಿ ತೊಗೊಂಡು ಅದೇ ನರಸಪ್ಪನ ಬಳಿ ಖರೀದಿ ತೊಗೊಂಡು, ಆ ನರಸಪ್ಪಗೆ ಏನಪ್ಪ ಅಂದ್ರೆ ನೀ ಖರೀದಿನ ಕೊಡು, ನೀ ಸುಮ್ಮನೆ ಕೊಡು, ನಿನ್ನ ಹೆಸರು ಇರಬೇಕು ಅಂತಂದು ಅವ್ರಿಗೆ ನರಸಪ್ಪವ್ರಿಗೆ ಏನಪ್ಪ ನಾ ಇಲ್ಲಿ ಏನಪ್ಪ ಅಂತ ದಾನಿಗಳು ಅಂತ ಸುಮ್ಮನೆ ಹೆಸರು ಇಟ್ಕೊಂಡಿಲ್ಲ. ಅಂದ್ರೆ ಅವ್ರ ಹೆಸರು ಒಂದು ಸ್ಮರಣೆ ಮಾಡ್ತಾ ಇರಬೇಕು, ಅವ್ರ ಹೆಸರು ಇರಬೇಕು ಅಂತ ಅವ್ರದ್ದು ನಾ ಹೆಸರು ಇಟ್ಕೊಂಡಿದ್ದೆ. ಅದ್ರ ಪುಕ್ಕಟ್ ನಾ ತೊಗೊಂಡಿಲ್ಲ, ಖರೀದಿ ತೊಗೊಂಡಿದ್ದೆ, ಅವನಿಗೆ ಹೆಸರು ಇಟ್ಕೊಂಡು. ಆಗಿದ ಮೇಲೆ ಮುಂದೆ ಎಲ್ಲಿಗೆ ಬಂತು ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಎಲ್ಲ ಜನರಿಗೆ ಗೊತ್ತು ಮಾಡ್ಬೇಕಲ್ಲ. ಇಲ್ಲಿ ಬಂದ್ರೀಗ ನೀವು ಇಲ್ಲಿ ವಾತಾವರಣ ಬಂದಾಗ ಇಲ್ಲಿ ಯಾರು ಜನ ಇರಲಿಲ್ಲ, ಯಾರು ಇದ್ದಿಲ್ಲ. ಮತ್ತೆ ಇಲ್ಲೆಲ್ಲ ಗಿಡ ಗಂಟೆ ಇತ್ತು. ನಿಮ್ದೆಲ್ಲ ಊಟ ವಸತಿ ಇರೋದೆಲ್ಲ ಹೆಂಗ್ ಮಾಡಿದ್ರಿ? ನಾನು ಊಟ ವಸತಿ ಇಲ್ಲೇ ಏನಂತಂದ್ರೆ ಗಿಡದ ಬಲಿಗೆ ಉಳ್ಕೊಂಡು ದುಮ್ಮನಸೂರು ಕಂತಿ ಭಿಕ್ಷೆ ಹೋಗ್ತೀನಿ. ಅಂದ್ರೆ ಗಿಡದ ಕೆಳಗೆ ನಿಮ್ಮ ವಾಸ? ದುಮ್ಮನಸೂರು ಕಂತಿ ಭಿಕ್ಷಕ್ಕೆ ಹೋಗಿ ಪ್ರಸಾದವನ್ನು ಮಾಡಿಕೊಂಡು ಕಾಯಕ ಮಾಡ್ತೀನಿ. ಯಾರನ್ನು ಬಂದು ಭಕ್ತಾದಿಗಳಿಗೆ ಪ್ರಸಾದ ಅದೇ ನಾನು ತಂದಿದ್ದರಲ್ಲೇ ಪ್ರಸಾದ ಮಾಡಿಸ್ತಿಲ್ಲ. ಅಂದ್ರೆ ಮಠಕ್ಕೆ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ನಿಮ್ಮ ಕಡೆಯಿಂದ ಮಾಡ್ತಿದ್ರಿ? ಮಾಡಿಸ್ತೀನಿ. ಈಗೂ ಅದ, ಮೊದಲು ಇತ್ತು? ಅದ, ಇಂದೂ ಇಟ್ಟಿನ, ಹಂಗೆ ನಡೆಸಿನೇ. ಆಮೇಲೆ ಏನೇನು ಮಾಡಿದ್ರಿ? ಇಷ್ಟೆಲ್ಲ ಈಗ ನೋಡ್ಲಿಕ್ಕೆ ಇಷ್ಟೆಲ್ಲ ಗಿಡ ಗಂಟಿ ಸುಂದರವಾಗಿ ಗಾರ್ಡನ್ ಕಾಣ್ಲತ್ತದ, ಒಂದು ದೊಡ್ಡ ಬಿಲ್ಡಿಂಗ್ ಆಗ್ಯದ, ಮತ್ತೆ ಶಾಲೆ ತೆಗ್ದ್ರಿ. ಇದೆಲ್ಲ ಹೆಂಗೆ ಮಾಡಿದ್ರಿ ನೀವೆಲ್ಲ? ಆದ ನಂತರ ಮುಂದೆ ಏನಾಯಿತು ಅದು ಅಲ್ಲಿಂದ ಬಂದು ವಿಚಾರ ಮಾಡಿಕೊಂಡು ನಾನು ಎಷ್ಟು ಊರೂರು ತಿರುಗಿ ಕೂಗಿ ಹೇಳಿದ್ರೆ ಇದು ಬದಲಾವಣೆ ಆಗೋದಲ್ಲ, ಇದಕ್ಕೊಂದು ಶಿಕ್ಷಣ ತಯಾರು ಮಾಡ್ಬೇಕಂತಂದು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಆ ಶಿಕ್ಷಣಕ್ಕೆ ನಾನು ಕೈ ಹಾಕಿದರೆ ಗುರುಗಳು ನನಗೆ ಏನು ಹೇಳಿದರು, ಇದರಲ್ಲಿ ಭಾಳ ದೊಡ್ಡ ಇದು ಆಗ್ತದೆ, ಹಾಗೆಲ್ಲ ನೀವು ಮಾಡ್ಲಿಕ್ಕೆ ಹೋಗಬೇಡ, ಸುಮ್ಮನೆ ಏನಪ್ಪ ನಾ ಹೇಳಿದ್ದು ಕೇಳು ಅಂತಂದ್ರೆ ಅವ್ರ ಮಾತು ಮೀರಿ ನಾ ಹೊರಗೆ ಬಂದೆ. ಅವರಂದರು ನಿನ್ನ ಕಾವಿ ಕೊಟ್ಟಿನಿ, ನೀವು ಮುಂದೆ ನೀ ಏನಾರ ಮಾಡ್ಕೊಂಡು ನನಗೆ ಕೇಳಬೇಡ ಅಂತ ಹೇಳಿದ್ರು. ಇನ್ನು ನನ್ನ ಬುದ್ಧಿಲಿ ನಾನು ಮಾಡ್ಕೋಬೇಕಲ್ಲ, ಶಕ್ತಿ ಇದ್ದರೆ ಮಾಡ್ಕೋಬೇಕಿದ್ರೆ ಬಿಟ್ಟು ಬಿಡೋದು, ಇಲ್ಲ ಮಾಡಬೇಕು ಇಲ್ಲ ಬಿಡಬೇಕು, ಎರಡೇ ಮಾತು, ಹೆಚ್ಚಿನ ಮಾತು ಏನಿಲ್ಲ. ಶಕ್ತಿ ಇತ್ತು ಮಾಡಿ ತೋರಿಸ್ಬೇಕು, ಶಕ್ತಿ ಇದ್ದಿಲ್ಲಪ್ಪ ಬಿಟ್ಕೊಟ್ಟು ಹೋಗೋದು, ಎರಡೇ ಮಾತು. ನನಗೆ ಗೊತ್ತಾಯಿತು. ಆದರೆ ಸಾಕು, ನಿನ್ನ ಆಶ್ರದ ಅಷ್ಟೇ ಸಾಕು, ಹೆಂಗ್ಯಾಕಾಗಬೇಕು ದೇವರೇನಪ್ಪ ಅಂದ್ರೆ ಹೆಂಗ್ಯಾಕೆ ಮಾಡೋದಕ್ಕಂತ ಹೊರಗೆ ಬಂದು ಶಿಕ್ಷಣ ತೆಗೆದು ಮಠ ಕಟ್ಕೊಂಡು
ಸ್ವಂತ ಮಠ ಕಟ್ಕೊಂಡಿದ್ದು ಭಿಕ್ಷಾ ಬೇಡಿ ಹ್ಮ್ ಸ್ವಂತ ಮಠ ಕಟ್ಕೊಂಡು ಅದು ಗಿಡಬುಡಕೆ ಇದ್ದ ಅಲ್ಲಿ ಆ ಗಿಡಬುಡಕಿನಿಂದ ಮಳೆಗಾಲ ಬಂದಾಗ ಆಕಿಲ್ಲಿ ಟೀನ್ ನಾಲ್ಕೇ ಟೀನ್ ಹಾಕೊಂಡು ಟೀನಿನ ಬುಡಕ್ಕೆ 3 ವರ್ಷ ಅಲ್ಲಿ ಉಳಿದೀನಿ. ಹ್ಮ್ ಅಲ್ಲಿ ಸ್ವಂತ ಕಲ್ಲು ಮಣ್ಣು ಹೊತ್ತು ತಲೆ ಮೇಲೆ ಹೊತ್ತೇನಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಗುತ್ತಿ ಕಟ್ಟವನಿಗೆ ಗುತ್ತಿ ಕೊಟ್ಟು ಅವ ಶಿವು ಅಂತ ಉಪ್ಪಾರ ಶಿವು ಅಂತ ಕರ್ಕೊಂಡು ಇದು ಗಾಡಿ ಎಲ್ಲ ರೆಡಿ ಮಾಡಿ. ಇದು ಮಠ ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ಮತ್ತೆ ಎಲ್ಲ? ಇಲ್ಲ ಒಂದು 12 ವರ್ಷ ಆಯ್ತು. 12 ವರ್ಷ ಆಯ್ತು. ಅಂದ್ರೆ ಒಂದು 4 ವರ್ಷ ಬರೀ ಗಿಡದ ಕೆಳಗಡೆ ನೀವು ವಾಸ ಮಾಡಿದ್ರಿ. ಅಲ್ಲಿ ಉಳಿದೀನಿ, ಅಲ್ಲಿ ಉಳಿದೀನಿ. ಈಗ ಇದಕ್ಕೆ ಯಾರ ಏನಂತಂದ್ರೆ ಯಾರು ಸಹಕಾರ ಏನಾದ್ರು ನಿಮ್ಗೆ ದೊರ್ತಿಲ್ಲ ಅಂದ್ರೆ ನೀವು ಬರೀ ಏನು ಕಾಂತಿ ಭಿಕ್ಷೆ ಬಿಡ್ತೀರಿ? ಕಾಂತಿ ಭಿಕ್ಷೆ ಬಿಡೋದು ಭಕ್ತರು ಏನು ಕೊಟ್ಟಿರ್ತಾರೆ ಸ್ವಯಂ ಇಚ್ಛೆನ ಅದೇ ಜಮಾಸಿ ಇದು ಕೆಲಸ ಮಾಡ್ಕೊಳ್ಳಿ. ಭಕ್ತರು ಕೊಟ್ಟಿದ್ದ ಕಾಣಿಕೆ ಇದು ಕೆಲಸ. ಅಂದ್ರೆ ಅಕ್ಷಯ ಪಾತ್ರನೇ ನೀವೇನು ಅಕ್ಷಯ ಪಾತ್ರ ಭಕ್ತರ ಹತ್ರ ತೊಗೊಂಡು ಹೋಗಿರಿ, ಅವ್ರು ಏನು ಕೊಟ್ಟಿದ್ದಾರೆ ಅದರಿಂದ ಇಷ್ಟು ಆಕಾರ ಮಾಡಿದಿರಿ. ಅದರಿಂದ ಬದುಕಿ ಇಲ್ಲಿಗೆ ತಂದಿತ್ತು. ಈಗ ಇಲ್ಲಿಗೆ ಬಂದಿನಿ. ಇಲ್ಲಿಗೆ ಬಂದು ಮುಂದೆ ಏನಂತಂದ್ರೆ ಇವತ್ತೆಲ್ಲ ಇದೆಲ್ಲ ಗುರುವಿನ ಶಕ್ತಿಯಿಂದ ಆಗದ. ಇಂದಿಯವರೆಗೆ ನಾನು ಭಿಕ್ಷೆ ಬೇಡ ಬಿಟ್ಟಿಲ್ಲ. ನಾನು ಕಂತಿ ಭಿಕ್ಷೆ 16 ವರ್ಷದಿಂದ ನಿರಂತರವಾಗಿ ಕಾಂತಿ ಭಿಕ್ಷೆ. ಯಾವ ಊರಿಗೆ ಹೋಗ್ತೀರಿ ಮತ್ತೆ? ಇಲ್ಲಿ ಸುತ್ತ ದುಮ್ಮನ್ಸೂರು ಊರಿಗೆ ಹೋಗ್ತೀರಿ, ಮನೆ ಹೋಗ್ತೀರಿ? ಮನ್ಸೂರು ಮನೆ ಹೋಗಿ ಕಂತಿ ಭಿಕ್ಷೆ ಮಾಡ್ತಿದ್ದ. ಮತ್ತು ಹುಮ್ನಾದಲ್ಲಿ ಮನೆ ಹೋಗಿ ಏನಪ್ಪ ಧಾನ್ಯ ಭಿಕ್ಷೆ ಮಾಡ್ತಿದ್ದ. ಅವ್ರು ಏನು ಕೊಟ್ಟಿತ್ತಂದ್ರೆ ಮಠದಲ್ಲಿ ಏನಪ್ಪ ದಾಸೋಹ ನಡೆಸ್ಕೊತಿದ್ದ. ಇನ್ನೂ ಅವರು ಕೊಟ್ಟಿದ್ದೆ ದಾಸೋಹ ನಡೆಸ್ಲಾತಿದ್ದ. ಇನ್ನೂ ಭಿಕ್ಷದ ಮೇಲೆ ನಡೆದಿದ್ದು. ಈಗ ಶಾಲೆ ಯಾವಾಗಿನ ಪ್ರಾರಂಭ ಮಾಡ್ರಿ? ಎಷ್ಟು ಮಕ್ಕಳರ? ಈ ವರ್ಷ ಇದೇ ವರ್ಷದಿಂದ ಮಾಡೀನಿ. ಈ ಶಾಲೆ ತೆಗಿಬೇಕಂತ ನಿಮ್ಮ ಮನಸ್ಸಲ್ಲಿ ಹೆಂಗೆ ಬಂತು? ಯಾಕೆ, ಏನು, ಅದಕ್ಕೇನು ಕಾರಣ? ಏನು ಕಾರಣ ಅಂದ್ರೆ ನನ್ನ ವೈರಾಗ್ಯ ಬಂತು ನನ್ನೊಳಗೆ. ಇದು ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣ ಬೇಕಾಗ್ತದೆ. ಇದಕ್ಕೆ ಬಿಟ್ಟು ಮತ್ತೆ ಏನೂ ಆಗಲ್ಲ ಅಂತಂದು ಅದು ನೋಡಿ ನನ್ನ ಮನುಷ್ಯನ ಹುಟ್ಟಿ ನನ್ನ ಶಿಕ್ಷಣಕ್ಕೆ ಹೇಳಿ. ಹೌದು. ಈಗ ಆ ಒಂದು ಸಂಕಲ್ಪ ಇಟ್ಕೊಂಡು ಆ ಒಂದು ಸಮಾಜದ ಮಕ್ಕಳಿಗೆ ಶಿಕ್ಷಣ ಬೇಕು, ಮುಖ್ಯವಾಹಿನಿ ತರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರಿ. ಇಷ್ಟು ಕೆಲಸ ಏನಪ್ಪ ಅಂತ. ಈಗ ಇಲ್ಲಿ ತನಕ ಸಮಾಜ ಸಂಬಂಧಪಟ್ಟಂಗೆ ಏನಾದರೂ ಕಾರ್ಯಕ್ರಮಗಳು ಇಲ್ಲಿ ಮಾಡಿದ್ರಿ? ಮಠ ಬಿಟ್ಟು ಮತ್ತು ಬೇರೆ ಕಡೆ ಮಾಡಿರಿ ಅಥವಾ ರಾಜ್ಯದಲ್ಲಿ ಏನಾದರೂ ಇದು ಜಾಗೃತಿ ಯಾವ ರೀತಿ ಮಾಡ್ತಾ ಇದ್ರಿ? ನಾನು ಹೋಗ್ತಿದ್ದೆ ಮನೆಗೆ ಹೋಗಿ ಎಚ್ಚರ ಕೊಟ್ಟಿನ. ಊರಿಗೆ ಹೋಗಿ ಅವರಿಗೆಲ್ಲ ತಿಳಿಸೀನಿ. ಒಂದು ತಿಂಗಳು ಶ್ರಾವಣ ಮಾಸದಾಗ ಏನಪ್ಪ ಅಂದ್ರೆ ಊರಿಗೆ ಮನೆಗೆ ಬೀದಾರು, ಹುಮ್ನಾಬಾದು, ಬಸವ ಕಲ್ಯಾಣ ಎಲ್ಲ ಹೋಗಿ ಅವರಿಗೆಲ್ಲ ನಾನು ಎಚ್ಚರ ಕೊಟ್ಟಿನ. ಈಗ ರಾಜ್ಯದಲ್ಲಿ ಇದ್ರ ಬಗ್ಗೆ ಏನೋ ಜಾಗೃತಿ ಆಗ್ತಾ ಇದ್ದೇನೆ ಅಥವಾ ಬರೀ ಜಾಗೃತಿ? ಇಲ್ಲ ಸ್ವಾರ್ಥಿದಾಗ ಹೋಗಿರೋದು. ಒಟ್ಟು ಈಗ ಎಷ್ಟು ಜನಸಂಖ್ಯೆ ಹೆಳವ ಸಮಾಜ ಎಷ್ಟು ಜನಸಂಖ್ಯೆ ಅದ? ಎಷ್ಟು ಅದ್ರ ಪಂಗಡಗಳು ಏನಾದ್ರು ಮತ್ತೆ ಈಗ ಇದರಲ್ಲೆಲ್ಲ? 14 ಪಂಗಡ. 14 ಪಂಗಡವ. 14 ಪಂಗಡ. ಈಗ ಹೇಳ್ದನಲ್ಲಿ ಓದಿ ಹೇಳ್ದ. ಹೌದು, 14 ಪಂಗಡ. ಮೂಲ ಇದ್ದಿದ್ದು ಒಂದೇ. ಮೂಲ ಇದ್ದಿದ್ದು ಒಂದೇ, ಹೆಳವ ಲಿಂಗಾಯತ ಸಮಾಜ. ಇದು ಮೂಲ ಅದರಲ್ಲೆಲ್ಲ ಮತ್ತೆ ಉಪ ಮಾಡ್ಕೊಂಡು ಕಲ್ಯಾಣ ಕ್ರಾಂತಿ ಆದ್ಮೇಲೆ ಜನ ಎಲ್ಲ ಸಿಡ್ದು ಆ ಕಡೆ ಹೊಂಟೋದ್ಮೇಲೆ ಈ ಜನ ಏನು ಮಾಡ್ತಿದ್ರು, ಮಠಾಧೀಶರು ಏನು ಮಾಡಿದ್ರು, ಮ್ಯಾಲಿದ ಲಿಂಗಾಯತ ತೆಗೆದ್ರು, ಹೆಳವನೇ ಇಟ್ಟರು. ಹೆಳವ ಅದ್ರ ಮುಖ್ಯವಾಹಿನಿ ದೂರ ಇಟ್ಟಂಗೆ ಆಯ್ತು ಅವರಿಗೆ. ಹೆಳವ ಅಂದ್ರೆ ಕೀಳು ಕುಲ, ಅದು ಕನಿಷ್ಠ ಕುಲ ಅಂತಂದು ಅದಕ್ಕೆ ದೂರ ಇಟ್ಬಿಟ್ರು. ಮ್ಯಾಲಿದ ಅಸಲಿ ದಿನಸ ತೆಗೆದು ಹಾಕಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ದು, ಎಲ್ಲರಿಗೆ ಸಮಾನತೆ ಮಾಡಿದ್ದು ಬಸವಣ್ಣನವರು, ಎಲ್ಲರಿಗೆ ಲಿಂಗ ಕೊಟ್ಟಿದ್ದು ಬಸವಣ್ಣನವ್ರು, ಎಲ್ಲರಿಗೆ ಕಾಯಕ ಕೊಟ್ಟಿದ್ದು ಬಸವಣ್ಣನವರು, ಎಲ್ಲರಿಗೆ ಏನಪ್ಪ ಮಾರ್ಗದರ್ಶನ ತೋರಿಸಿದ್ರು ಬಸವಣ್ಣನವರು. ಬಸವಣ್ಣವ್ರು ಮಾಡಿದ ಕೆಲಸ ಏನು ಮಾಡಿದ್ರು ಇವರು ಮಠಾಧೀಶರು ಮುಚ್ಚಿಟ್ಬಿಟ್ರು. ಮುಖ್ಯವಾಹಿನಿಗೆ ತಂದಿಲ್ಲ ಅಂತಕ್ಕಂಥ ಬೇಸರ ಅದ ನಿಮ್ಮದು? ತಂದಿಲ್ಲ, ಇದು ಮಾತ್ರ ಬರಂಗಿಲ್ಲ ಏನಿಲ್ಲ ಅಂತಂದು ನಾನು ಆಲ್ರೆಡಿ ಈಗ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಅದ ನಿಮ್ಮ ಪ್ರಕಾರ? 20 ಲಕ್ಷ. 20 ಲಕ್ಷ ಹೆಳವ ಸಮಾಜ ಜನಸಂಖ್ಯೆ ಅದ, ಅದರ ಸಂಘಟನೆ ಇಲ್ಲ. 20 ಲಕ್ಷ ಜನಸಂಖ್ಯೆದಾಗ ಯಾರು ಕಿರ್ಚಂದಾಗ ಹೋಗ್ಯಾರ, ಮತಾಂತರ ಕೂಡ ಆಗ್ಯದಂತದ್ದು. ಯಾರು ಕಿರ್ಚಂದಾಗ ಹೋಗ್ಯಾರ, ಯಾರು ಎಸ್ಸಿದಾಗ ಹೋಗ್ಯಾರ, ಯಾರು ಹಳ್ಯಾರದಾಗ ಹೋಗ್ಯಾರ, ಯಾರು ಗೊಂಡ ಸಮಾಜದಾಗ ಹೋಗ್ಯಾರ, ಯಾರು ರೆಡ್ಡಿ ಸಮಾಜದಾಗ ಹೋಗ್ಯಾರ, ಯಾರು ಲಿಂಗಾಯತರಾಗ ಹೋಗ್ಯಾರ. ಅಂದ್ರೆ ಅಲ್ಲಿಂದ ವಾತಾವರಣ ತಕ್ಕಂಗೆ ಅವ್ರು ಬದಲಾಕೋತ ಹೋಗಿದಾರೆ. ಸಮಾಜದಲ್ಲಿ ಒಕ್ಕಟ್ಟಿಲ್ಲ ಅಂತ ಇಲ್ಲ. ಈಗ ಇದು ಮೂಲ ಗುರು ಯಾರು ಅಂತ ನೀವು ಇದು ಮಾಡ್ತೀರಿ ಹೇಳೋ? ನಾನು ಯಾರು ಮೂಲ ಗುರು ಯಾರು ಅಂತಂದ್ರೆ ನನ್ನ ಗುರುದಾರಿ ತೋರಿಸಿದ್ರು ಪಟ್ಟದೇವ್ರ ಗುರುಗಳು, ನಿಮ್ಮ ದೀಕ್ಷಾ ಗುರುಗಳು, ನಮ್ಮ ದೀಕ್ಷಾ ಗುರು. ಈಗ ಸಮಾಜ ಗುರುಗಳು ಅಂತ ಯಾರಿಗೆ ನೀವು ನಡೀತೀರಿ? ಮುಕ್ತಿನಾಥ ಸಣ್ರಿ. ಮುಕ್ತಿನಾಥ ಎಚ್ಚರಿಕೆ ಮುಕ್ತಿನಾಥ ಅಂತ ಕೇಳಿದೆವು. ಹೌದು, ಅದು ಎಚ್ಚರಿಕೆ ಕಾಯಕದ ಮುಕ್ತಿನಾಥ ಶರಣರು ಅಂತ ಯಾಕೆ ಈ ರೀತಿ ಉಲ್ಲೇಖ ಆಯ್ತು? ಏನದ ಹಿನ್ನೆಲೆ ಅಂತ? ಇವರಲ್ಲಿ ಯಾಕೆ ಇವರೆಲ್ಲ ಮೊದಲೇನಪ್ಪ ಅಂತಂದರೆ ಇವರು ಮಾರ್ಗದರ್ಶನ, ಇವರೇನಪ್ಪ ಮೊದಲ ಶ್ರೀ ಆಂಧ್ರದಿಂದ ಬಂದವರು, ಮೂಲ ಬಾರಾಮಾಸಿ ಗೌಡ್ರ ಮಂತ್ ಅಂದವರು. ಬಾರಾಮಾಸಿ ಗೌಡ್ರ ಮಂತಂದಲ್ಲಿ ಹುಟ್ಟಿದವರು. ಅವ್ರು ಏನು ಮಾಡ್ತಿರು, ಬಾರಾಮಾಸಿ ಗೌಡ್ರು ಏನಪ್ಪ ಅಂದ್ರೆ ಅವಾಗ ಒಕ್ಕಲಿಗರು, ಕುಡು ಒಕ್ಕಲಿಗರು ಅಂತಂದು ಬೆಳ್ಳಿ ಬಂಗಾರ ಮುತ್ತು ವ್ಯಾಪಾರ ಮಾಡ್ತಿದ್ರು.
ಅಂಥ ಸಮಯದಲ್ಲಿ ಏನಪ್ಪ ಅಂದರೆ ಇವರು ಏನು ಮಾಡಿದ್ರು, ಊರೂರು ತಿರುಗಿ ಎತ್ತಿನ ಮೇಲೆ ಕಂಟ್ಲಿ ಮೇಲೆ ಏನಪ್ಪ ಅಂದ್ರೆ ಅವ ಸಾಮಗ್ರಿಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ಕೊತ ಹೋಗ್ತಿದ್ರು. ಇಲ್ಲಿ ಆ ಸಮಯದಲ್ಲಿ ಏನಪ್ಪ ಬಸವ ಕಲ್ಯಾಣದಲ್ಲಿ ಫೇಮಸ್, ಇಲ್ಲಿ ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ಇದು ವಜ್ರ, ಇಲ್ಲಿ ವ್ಯಾಪಾರದಲ್ಲಿ ಇದು ಮುಂದಿತ್ತು. ಎಲ್ಲ ಇಟ್ಟು ವ್ಯಾಪಾರ ಮಾಡ್ತಾ ಇದ್ರು ಇಲ್ಲಿತ್ತು. ಅವ್ರು ಎಲ್ಲಿದ್ದು ಅಲ್ಲಿ ಶ್ರೀಶೈಲದಲ್ಲಿ ಇವರಿದ್ದರು. ಆ ಕಾಲಕ್ಕೆ ಗಾಡಿ ಇಲ್ಲ, ಮೋಟ್ರ್ ಇಲ್ಲ, ಏನಿಲ್ಲ. ಈ ಸುದ್ದಿ ವಾಣಿಯನ್ನು ಕೇಳಿಕೊಂಡು ಅಲ್ಲಿ ನಡ್ಕೊತ ಎಲ್ಲಿಗೆ ಬಂದರು, ಕಲ್ಯಾಣಕ್ಕೆ ಬಂದರು. ಇವರು ಶರಣರು ಶ್ರೀಶೈಲದಿಂದ ಕಲ್ಯಾಣಕ್ಕೆ ಬಂದರು. ಅಲ್ಲಿ ಮಾತೃಭಾಷೆ ತೆಲುಗು, ಇಲ್ಲಿ ಕನ್ನಡ. ಇಲ್ಲಿ ಬಂದು ಇವ್ರು ಏನು ಮಾಡಿದ್ರು, ಇಲ್ಲಿ ಕನ್ನಡವನ್ನು ಬರೆದ್ರು, ಜ್ಞಾನಾರ್ಜನೆ ಮಾಡಿದ್ರು. ಕನ್ನಡವನ್ನು ಕಲಿತು ಮುಂದೆ ವಚನಗಳನ್ನು ಬರೆದ್ರು. ಅಂದ್ರೆ ಇವ್ರು ವಚನಗಳು ಕೂಡ ಬರ್ದಾರೆ. ಎಷ್ಟು ವಚನಗಳು ಬರ್ದಾರೆ? 11 ವಚನಗಳು ಸಿಕ್ಕವ. 11 ವಚನಗಳು ಸಿಕ್ಕ. ಆದ್ರೆ ಎಷ್ಟೋ ವಚನ ಸಿಕ್ಕಿಲ್ಲ ನಿಮ್ಮ ಪ್ರಕಾರ. ಆದ್ರೆ ಈಗ ಸಿಕ್ಕಿದ್ದು 11 ವಚನ ಅಂತೂ ಅವ. ಅವ್ರು 11 ವಚನ ಸಿಕ್ಕವ. 11 ವಚನಗಳನ್ನು ಸಿಕ್ಕಿದ ಮೇಲೆ ವಚನ ಯಾವ್ದಾದ್ರ ಬಗ್ಗೆ, ಅದ್ರ ಬಗ್ಗೆ ಅವ್ರ ವಚನಗಳು ಹೆಚ್ಚಿಗೆ ಉಲ್ಲೇಖ ಮಾಡಿದ್ರು. ಅದ್ರಲ್ಲಿ ಯಾವ್ದಾದ್ರು ಇಲ್ಲಿ ನಾನು ಇದೊಂದು ವಚನ ಹೇಳ್ತೀನಿ. ನಾವು ಎನ್ನ ತನು ಬಸವಣ್ಣನ ಶುದ್ಧ ಪ್ರಸಾದ ಕೊಂಡಿತ್ತು, ಎನ್ನ ಮನ ಚೆನ್ನ ಬಸವಣ್ಣನ ಸಿದ್ಧ ಪ್ರಸಾದ ಕೊಂಡಿತ್ತು, ಎನ್ನ ಪ್ರಾಣ ಪ್ರಭುದೇವರ ಪ್ರಸಿದ್ಧ ಪ್ರಸಾದ ಕೊಂಡಿತ್ತು, ಇಂತಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಂಗೇಶ್ವರ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೀನೋ ಅಂದರು. ನೋಡಿ, ನಾ ದೊಡ್ಡವಲ್ಲ, ಬಸವಣ್ಣ ದೊಡ್ಡವ, ಪ್ರಭುದೇವರು ದೊಡ್ಡವ, ಚನ್ನಬಸವಣ್ಣ ದೊಡ್ಡವನ. ಅವ್ರು ಏನಪ್ಪ ಅಂತಂದ್ರೆ ಅವ್ರಲ್ಲಿಂದ ಬದುಕಿ ನಾನು ಅವ್ರದ್ದೇ ಇದು ಪ್ರಸಾದ ಅಂತಂದು ಅವ್ರದ್ದೇನಪ್ಪ ಅಂದ್ರೆ ವರ್ಣ ಮಾಡ್ತಿದ್ರು. ಅಲ್ಲಿಂದ ಏನಪ್ಪ ಅಂದ್ರೆ ಇವರೇನು ಮತ್ತೊಂದು ಮಾತು ಹೇಳ್ತಿರು, ಅಂಗವಿಕಾರ ಸಾಕೇಳಿ ಅವ್ರಿಗೆ ಮಲ್ಕೊಂಡವ್ರಿಗೆ ಎಬ್ಬಿಸ್ತಾರೆ. ಅವ್ರು ಹೋಗಿ ಹೇಳ್ರಿ, ನಿಮ್ಮ ಸಮಯ ಆಗ್ಯದ, ಪೂಜೆ ಆಗ್ಯದ, ಲಿಂಗ ಪೂಜೆ ಮಾಡ್ಕೊಂಡು ಕಾಯಕಕ್ಕೆ ಹೋಗ್ಬೇಕಲ್ಲ, ಕಾಯಕ ಬೇಕಲ್ಲ ಮೊದಲ. ಹೌದು, ಕಾಯಕವೇ ಮೊದಲಿನ ಪೂಜೆ. ಕಾಯಕ ಹೋಗಲ್ಲ ಕಳೀತಿ, ಇದು ಆಗಂಗಿಲ್ಲ. ಹೇಳ್ರಿ ಅಂತಂದು ಬಸವಣ್ಣವ್ರು ಕಾಯಕ ಕೊಟ್ಟಿದ್ದವ್ರಿಗೆ. ಹೌದು, ಅಂದ್ರೆ ಇವರಿಗೆ ಶರಣರಿಗೆ ಏನ್ ಕಾಯಕ ಕೊಟ್ಟಿದ್ರು? ಅವರು ಎಚ್ಚರಿಕೆ ಮಾಡೋದು. ಅಂದ್ರೆ ಅಜ್ಞಾನದಿಂದ ಮತ್ತೆ ಏನ್ ಮಾಡ್ತೀರಿ, ನಿಮ್ಮ ಕಾಯಕವೇ ಕೈಲಾಸ, ಅದ್ರ ಪ್ರಕಾರ ನಡ್ಕೋರಿ ಅಂತ ಹೇಳಿ ಇವ್ರು ಅದ್ರ ಕೆಲಸ ಏನ್ ಹೇಳ್ತಿರು ಅಂದ್ರೆ, ನಿತ್ಯ ನೇಮಗಳಿಗೆ ಹಿಂಜಾಯವಾಯ್ತು, ಕರ್ತು ಪೂಜಕರುಗಳಿಗೆ ತತ್ಕಾಲವಾಯಿತು, ಅಂತರಂಗದ ವರ್ತದ ಲಿಂಗಾಂಗಿಗಳು ನಿಮ್ಮಲ್ಲಿರುವ ಶಿವಲಿಂಗದಲ್ಲಿ ಸಂಬಂಧ ಮಾಡಿಕೊಳ್ಳಿರಿ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಂಗೇಶ್ವರ ಲಿಂಗವು ಕೂಡವಲ್ಲಡೆ ಅಂತಂದ್ರು. ದುಸ್ಸಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನವಿಕಾರದಲ್ಲಿ ಹರಿದಾಡಿರಿ, ಪಂಚಾಕ್ಷರಿ ಜಪಿಸಿರಿ, ಷಡಕ್ಷರಿಯ ಸಂಬಂಧಿಸಿಕೊಳ್ಳಿರಿ, ಮೂಲ ಮಂತ್ರ ಆತ್ಮಂಗೆ ವೇದಿಸಿಕೊಳ್ಳಿರಿ, ಮರೆಯದಿರಿ ಗುರುವಾಜ್ಞೆ, ತೊರೆಯದಿರಿ ಶಿವಪೂಜೆ, ಅರಿತು ಮರೆಯದಿರಿ ಚರಲಿಂಗ ಸೇವೆ, ಎಂತಿ ತ್ರಿಗುಣವ ನೆರನಂಬಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಂಗೇಶ್ವರ ಲಿಂಗವು ಕೂಡವಲ್ಲಡೆ. ಇವರ ಗುರು ಯಾರಿದ್ರು? ಬಸವಣ್ಣ. ಅಂದ್ರೆ ಇಂಥ ವಚನಗಳ ಮೂಲಕ ಅವರು ಸಮಾಜ ಜಾಗೃತಿ ಮಾಡೋ ಕೆಲಸ ಮಾಡಿದ್ರು. ಈಗ ಅದೇ ಸಮಾಜದ ನೀವು ಮುಖ್ಯವಾಹಿನಿಗೆ ಬಂದು ನೀವು ಅದೇ ಜಾಗೃತಿ ಕೆಲಸ ಮಾಡ್ಲತ್ತೀರಿ. ಈಗ ನೀವು ಊರುಗಳಿಗೆಲ್ಲ ಹೋಗಿ ಜನ ಜಾಗೃತಿ ಮಾಡೋದು, ಸಮಾಜದ ಬಗ್ಗೆ ಜಾಗೃತಿ, ಒಟ್ಟು ಧರ್ಮದ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೀವಿ. ಈ ಧರ್ಮ ನಾವು 12ನೇ ಶತಮಾನದಲ್ಲಿ ಇದು ಕೊಂಡಿ ಕಳಿಸಿ ಬಿದ್ದಿದ್ದು. ಈ 21ನೇ ಶತಮಾನದಲ್ಲಿ ಆ ಕೊಂಡಿಯನ್ನು ಜೋಡಿಸ್ಬೇಕೈತಿ. ಯಾಕೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಏನು ಗೊತ್ತೇ ಇದ್ದಿಲ್ಲ, ಇದಕ್ಕೆ ಹೂನೇ ಇದ್ದಿಲ್ಲ. ಬಸವಣ್ಣವ್ರು ಹಾಕಿ ಕೊಟ್ಟಿದ್ದು ಕೊಂಡಿ ಕಳಿಸಿ ಬಿದ್ದಿತ್ತು. ಅದು ಕಳಿಸಿ ಬಿದ್ದದ್ದು ಯಾರು ನೋಡಿಲ್ಲ. ಈಗ ಶರಣರದು ಎಚ್ಚರಿಕೆ ಕಾಯಕದ ಮುಕ್ತಿನಾಥ ಶರಣರದು ಏನಾದರೂ ವರ್ಷಕ್ಕೆ ಕಾರ್ಯಕ್ರಮ ಹಿಂಗೇನಾರು ಇಲ್ಲಿ ಮಠದ ಕಡೆಯಿಂದ ಮಾಡ್ತೀರಿ? ಮತ್ತೆ ಇಲ್ಲಿ ಏನು ಮಾಡ್ತೀರಿ, ಯಾವಾಗ ಮಾಡ್ತೀರಿ? ಜಯಂತಿ ಮಾಡ್ತೀವಿ, ಡಿಸೆಂಬರ್ 21 ಪ್ರತಿ ವರ್ಷ ಅವ್ರ ಜಯಂತಿ ಅಂತ ಹೇಳಿ ಉತ್ಸವ ಮಾಡ್ತೀರಿ. ಅಂದ್ರೆ ಆ ಸಮಯದಾಗ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ ಗೊತ್ತಾ? ಅವಾಗ ನಾವು ಏನಿಲ್ಲ, ಈ ಕಾರ್ಯಕ್ರಮದಲ್ಲಿ ಜನರಿಗೆಲ್ಲ ಏನಂತಂದರೆ ಒಂದು ಅವರಿಗೆ ಭಕ್ತಿ ಮೂಡೋದರಿಂದ ಒಂದು ಇದು ಮಾಡ್ಕೊತೀವಿ. ಊರಾಗಿನ ಹುಮ್ನಾಬದಿಂದ ಮೆರವಣಿಗೆ ತಂದು ಇಲ್ಲಿ ತೊಟ್ಟಲ್ ಕಾರ್ಯಕ್ರಮ ಮಾಡಿ ಮೆರವಣಿಗೆ ಹುಮ್ನಾಬದಿಂದ ಬರುತ್ತೆ. ಹೌದು, ಹುಮ್ನಾಬದಿಂದ ಮೆರವಣಿಗೆ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಅವತ್ತಿನ ಬೇಗ ಊಟ ವಸತಿ ಎಷ್ಟು ಸಾಕಷ್ಟು ಜನ, ಎಷ್ಟಾಗಿ ಬರ್ಲಕ್ಕ ಜನ, ಎಲ್ಲರಿಗೆಲ್ಲ ಮಹಾಪ್ರಸಾದ ಎಲ್ಲ ಮಾಡ್ತೀರಿ. ಮಹಾಪ್ರಸಾದ ಮಾಡಿ ಇಲ್ಲಿ ಮುಕ್ತಾಯ. ಈಗ ಒಟ್ಟು ಇಲ್ಲಿ ಎಷ್ಟು ಎಕರೆ? 3 ಎಕರೆ ಅದ. ಈಗ 3 ಎಕರೆಲಿ ಏನೇನು ಮಾಡಿದ್ರಿ? ಈಗ 3 ಎಕರೆಯಲ್ಲಿ ಗಿಡ ಹಚ್ಚಿದೀವಿ. ಬರೀ ಏನಪ್ಪ ಅಂತ ಏನಿಲ್ಲ, ಭಾಳ ಖಾಲಿ ಸುತ್ತಮುತ್ತ ಗಿಡಗಳು ಹಚ್ಕೊಂಡಿವಿ. ಎಲ್ಲ ಹಣ್ಣಿನ ಗಿಡಗಳು ಹಚ್ಚಿರಿ. ಮತ್ತೇನು ಬೆಳಿತೀರಿ? ತರಕಾರಿ ಅದೆಲ್ಲ ಬೆಳಿಲತ್ತೀರಿ? ಏನಿಲ್ಲ, ತರಕಾರಿ ಹಚ್ಚಿದ್ರೆ ಯಾರು ಮಾಡೋದಕ್ಕೆ ನಾನು ತೆಗೆದಾಕ್ಬಿಟ್ಟಿದೆ. ಎಲ್ಲ ಗಿಡಗಳಂತೂ ಹಣ್ಣಿನ ಗಿಡಗಳು ಬೆಳೆದಿರಿ. ಈಗ ಅದಕ್ಕೆಲ್ಲ ನೀರು ಯಾರು ಬಿಡ್ತಾರಲ್ಲ? ನಾನೇ ಬಿಡ್ತೀನಿ ಸ್ವಂತ ನೀವೇ ಎಲ್ಲ ಮಾಡ್ಲತ್ತೀರಿ. ಸ್ವಂತ ನೀವು ನೀರು ಬಿಡೋದು ನೀವೇ ನೋಡ್ತೀರ ಅಂದಂಗಾಯ್ತು. ನಾನೇ ಬಿಡ್ತೀನಿ. ಈಗ ಇಲ್ಲಿ ಒಂದು ಆವರಣದಾಗ ಸ್ಟ್ಯಾಚು ಕಂಡತ್ತದ ಇವ್ರದ್ದು, ಮುಕ್ತಿನಾಥ್ ಅವ್ರದ್ದು. ಯಾಕದು ಏನು ಅಲ್ಲಿಗೆ ಸ್ವಲ್ಪ ಯಾಕೋ ಜನ ನನ್ನ ಸಾಕಾರಿಲ್ಲ.
ಜನಕ್ಕೆ ಸಹಕಾರ ಇಲ್ಲ ಅಂದ್ರೆ ನೀವೇನು ಅಪೇಕ್ಷೆ ಮಾಡ್ತೀರಿ ಈ ಮಠಕ್ಕೆ ಅಂತಂದ್ರೆ ಈ ಮಠ ಕಲ್ಯಾಣ ಸಮಾಜ ಕಲ್ಯಾಣಕ್ಕೆ ನಿಮ್ದು ಏನೇನು ಬೇಡಿಕೆ ಅಥವಾ ಈಗ ಏನು ಆ ಜನ ಅದ ಮೂರ್ತಿ ಏನಪ್ಪ ಅಂತಂದ್ರೆ ಇದು ಮಾಡ್ಬೇಕಾಯ್ತಂದ್ರೆ ಖರ್ಚು ಬರ್ತದೆ. ಹಾಂ ಈ ಖರ್ಚಿನಾಗ ಸುಮ್ಮನೆ ಉಂಡು ಹೊಂಟೋಗೋದೇ ಆಗ್ತದೆ, ಹೌದು ಕೈ ತೊಳ್ಕೊಂಡು ಚೆಲ್ಕೊಂಡು ಹೋಗೋದೇ ಆಗ್ತದೆ. ಮುಂದೆ ಬೆಳವಣಿಗೆ ಏನು ರೂಪಕ್ಕೆ ಬರಲ್ಲ ಏನಿಲ್ಲ. ಆ ಮೂರ್ತಿ ಅಲ್ಲೇ ಇರಲಿ, ಮೊದಲು ಇದು ಶಿಕ್ಷಣ ಏನಪ್ಪ ಅಂತ ತೆಗಿಬೇಕಂತಂದ್ರೆ ಅದು ನಿಂದಿರಿಸಿ ಇದು ಶಿಕ್ಷಣ ಅಂದ್ರೆ ನೀವು ಶಿಕ್ಷಣ ಮೂಲಕನೇ ಜಾಗೃತಿ ಮಾಡಬೇಕು. ಫಸ್ಟ್ ಶಿಕ್ಷಣ ಬೇಕು, ಅಕ್ಷರ ಜ್ಞಾನ ಬೇಕು, ಬೇಕು ಅಕ್ಷರ ದಾಸೋಹ ಪ್ರಾರಂಭ ಮಾಡಿದ್ರಿ. ಮಾಡಿದ್ರು. ಈಗ ಅದು ಮೂರ್ತಿ ಇನ್ನು ಯಾರು ದಾನಿಗಳು ಸಿಕ್ಕ ಮಾಡಬೇಕು ನಿಮ್ಮ ಅಪೇಕ್ಷೆ ಅದ. ಈಗ ಇಲ್ಲಿ ಶಾಲೆಯಲ್ಲಿ ಎಷ್ಟು ಮಕ್ಕಳರ, ಅವ್ರ ಮಕ್ಕಳೆಲ್ಲ ಯಾವ ಊರ್ದವ್ರ, ಅವರಿಗೆಲ್ಲ ಹ್ಯಾಂಗ ಏನೇನು ವ್ಯವಸ್ಥೆ ಮಾಡಿದ್ರಿ? 25 ಮಕ್ಕಳರ. ಕಮ್ಠಾಣ್ಲಿಂದ ಅವ, ಜೈರಾಬಾದ್ಲಿಂದ ಅವ, ಈ ಕಡೆ ಚುಂಚಳಿ ತಾಲೂಕು ಕಡೆಯೂ ಅವ. ಈ 3-4 ಊರು ಮಕ್ಕಳು ಏನಪ್ಪ ತಂದು ಇಲ್ಲಿ ದೋಷಕರ ಮಕ್ಕಳು, ಹಾಂ ಹಾಂ ಹುಮ್ನಾವಾದವ್ರು ದೋಷಕರ ಮಕ್ಕಳು, ಅದೇ ಜ್ಯೋತಿಷದ ಹೇಳೋರು. ಹಾಂ 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 ಅವರು ಅಲ್ಲ ಬುಡುಗುಡಿಕ್ಯಾರ ಅಂತಾರೆ ನೋಡೋರಿಗೆ. ಹೌದು ಹೌದು ಹೌದು. ಹಾಂ ಅಂಥ ಜನರಿಗೆ ಮಕ್ಕಳಿಗೆ ಏನಪ್ಪ ತಂದು ಇಲ್ಲಿ ಇಟ್ಕೊಂಡು ಅಂದ್ರೆ ಒಟ್ಟು ಅವರು ಯಾರು ನಿರ್ಗತಿಕರು ಅದಾರ, ಬಡವರು ಅದಾರ ಅಂತ ಮಕ್ಕಳು ತಂದು ಬಂದು ಊಟ ವಸತಿ ಇಲ್ಲೇ ಶಿಕ್ಷಣ ಫ್ರೀ ಇಟ್ಕೊಂಡಿದೆ. ಅಂದ್ರೆ ಎಲ್ಲ ಉಚಿತವಾಗಿ ಉಚಿತ ಅವ್ರಿಗೆ ಶಿಕ್ಷಣ, ಅನ್ನದಾಸೋಹ, ಅಕ್ಷರ ದಾಸೋಹ. ಬಟ್ಟಿ ಮೊದಲು ಮಾಡಿ ತೊಗೊಂಬಂದಿದೆ. ಅಂದ್ರೆ ಎಲ್ಲ ಬಟ್ಟಿ ಊಟ ಇರೋದೆಲ್ಲನೇ ವ್ಯವಸ್ಥೆ ಮಾಡಿದ್ರಿ. ಇಲ್ಲೆಲ್ಲ ಶಿಕ್ಷಕರಿಗೆ ಅದು ಹೆಂಗೆ ನೇಮಕ ಮಾಡ್ಕೊಂಡಿರಿ? ಎಲ್ಲ ಚೀನ್ ಕೇರಳಿಂದ ಬರ್ತಾರೆ ಅವ್ರು, ಶಿಕ್ಷಕರು ಬರ್ತಾರೆ. ಶಿಕ್ಷಕರು ಬಿ ಎಡ್ ಆದರು. ಹಾಂ ದಿನ ಅವ್ರಿಗೇನಪ್ಪ, ಅವರಿಗೂ ನೀವು ಇಂತಿಷ್ಟು ಅಂತೇಳಿ ಗೌರವಧನ ಕೊಡ್ತೀರಿ. 8,000 ಕೊಡ್ತೀನಿ ಅವ್ರಿಗೆ. ಹಾಂ ತಿಂಗಳ ಅವರಿಗೆ 8,000 ಕೊಡ್ತೀನಿ. ಭಿಕ್ಷಾ ಬೇಡ್ತೀನಿ, ಅಲ್ಲಿ ಹೋಗಿ ಏನಾರ ಕೊಡ್ರಿ, ಏನಾರ ಕೊಡ್ರಿ ಕೊಡ್ರಿ, ತಿಳಿದಿದ್ದು ಕೊಡ್ರಿ, ಸಮಾಜಕ್ಕೆ ಧರ್ಮಕ್ಕಾಗಿ ಹೋಗಿ ಹೋಗಿ ಬೇಡ್ತೀನಿ ತಂದು. ನೀವೇನಂದ್ರೆ ಸ್ವತಃ ಇವತ್ತು ಶಿಕ್ಷಕರಿಗೆ ನೇಮಕ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡ್ಲತ್ತೀರಿ. ಈಗ ಈ ಶಿಕ್ಷಣ ಮೂಲಕ ಏನು ನಿಮ್ದು ಅಂದ್ರೆ ಶಾಲೆ ಮೂಲಕ ಏನು ಮಾಡ್ಬೇಕಂತಿದ್ರಿ? ಏನು ಶಾಲೆ ಮೂಲಕ ಏನು ಮಾಡಬೇಕು ಅಂತಂದ್ರೆ ಇದೆಲ್ಲ ಹರ್ಕೊಂಡು ಹೋಗ್ಯದಲ್ಲ ಸಮಾಜ. ಹೌದು 12ಕ್ಕೆ ಹೋಗ್ಯದಲ್ಲ, ಒಂದೇ ಮಾಡಬೇಕು, ಒಂದಕ್ಕೆ ಬರಬೇಕಿದು, ಇದು ಒಂದಕ್ಕೆ ಬರಬೇಕು. ಅಂದ್ರೆ ಈಗ ಆ ಮಕ್ಕಳನ್ನು ಗುರುತಿಸಿ ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರ ಮೂಲಕ ಇದು ಬದಲಾವಣೆ ಆಗಬೇಕು, ಸಮಾಜ ಸಂಘಟನೆ ಮಾಡಬೇಕು, ಏಕತೆ ತರಬೇಕು ಅನ್ನೋದು ನಿಮ್ದು ಗುರಿ ಅದ. ಇಷ್ಟೇ ಮಾತು. ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ 21 ಕಾರ್ಯಕ್ರಮ ಇರ್ತದೆ. ಮತ್ತು ಈ ಶಿಕ್ಷಣ ಸಂಸ್ಥೆನ ಎತ್ತರಕ್ಕೆ ಬೆಳೆಸ್ಬೇಕು ಅನ್ನೋದು ಆಶೆ ಅದ. ಈಗ ಇಲ್ಲಿ ಕೊನೆಯದಾಗ ಏನಂತಂದ್ರೆ ಈಗ ಅಷ್ಟು ಇಲ್ಲೊಂದು ಸುಂದರ ವಾತಾವರಣ ಮಾಡಿದ್ರಿ. ಬಹುತೇಕ ನನಗನ್ಸದ ಯಾರೂ ಈ ಕಡೆ ಜನಪ್ರತಿನಿಧಿಗಳು ಬಂದು ನೋಡಿರಲು ಗೊತ್ತಿಲ್ಲ. ಅದರ ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದ್ ತಾಲೂಕು ಈ ಒಂದು ಧುಮ್ಸೂರು ಅಂತಕ್ಕಂಥ ಈ ಒಂದು ಅರಣ್ಯ ಪ್ರದೇಶ, ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಯಾರು ಅಂದ್ರೆ ಮನೆಗಳಂತೂ ಕಾಣಿಸ್ತಾ ಇಲ್ಲ. ಇಂಥ ಘಟ್ಟದಲ್ಲಿ ಬಂದು ನೀವು ಇಂಥ ಒಂದು ಸುಂದರ ವಾತಾವರಣ ನಿರ್ಮಾಣ ಮಾಡಿರಿ. ಇವತ್ತೇನಂದ್ರೆ ಬಂದವರಿಗೆ ಬಂದು ಒಂದು ತಾಸು 2 ತಾಸು ಕುಂತು ಹೋಗ್ಬೇಕಂತಕ್ಕಂಥ ಒಂದು ಶಾಂತಿ ತಾಣ ಮಾಡಿದ್ರಿ. ಸೊ ಈಗ ಮುಂದೇನಂತಂದ್ರೆ ಈ ಮಠ ಇನ್ನೂ ಏನೇನು ಮಾಡ್ಬೇಕಲ್ಲತ್ತೀರಿ, ಅಥವಾ ಭಕ್ತರದ್ದು ಏನಾರ, ಅಥವಾ ಈಗ ಸಮಾಜಕ್ಕೆ ಏನಾದ್ರು ನೀವೇನೋ ಈ ಸಮಾಜದ ಏನೇನೋ ಅಸಂಘಟಿತ ಅದಾರ, ಸೊ ಆ ಸಮಾಜಕ್ಕೆ ಏನು ನೀವು ಮೆಸೇಜ್ ಕೊಡ್ಲಿಕ್ಕೆ ಇದು ಮಾಡ್ತೀರಿ? ಇಲ್ಲಿ ಜನರು ಬಂದು ಇಲ್ಲಿ ಬಂದು ಸೇರ್ಬೇಕಾದ್ರೆ ನೋಡ್ಬೇಕಾದ್ರೆ ಇಲ್ಲಿ ಒಂದು ಗ್ರೂಪ್ ಬೇಕು. ಹೌದು ಇಲ್ಲಿ ಒಂದು ಇದು ಬೇಕಾಗ್ತದೆ. ಅಂದಾಗ ಜನ ಇಲ್ಲಿಗೆ ಬರ್ಲಿಕ್ಕೆ ಶುರು ಮಾಡ್ತದೆ. ಸುಮ್ಮನೆ ಬಂದು ಹೋಗಂದ್ರೆ ಯಾರೂ ಬರೋಂಗಿಲ್ಲ, ಏನಿಲ್ಲ. ಇಲ್ಲಿ ಒಂದು ಏನು ಮಾಡಬೇಕು ನಾವು ಅಂತಂದರೆ, ಇಲ್ಲಿ ಮುಕ್ತಿನಾಥದಿಂದ ಏನಪ್ಪ ಅಂತ ಧ್ಯಾನ ಮಂದಿರ ಮಾಡಬೇಕು, ಒಂದು ಧ್ಯಾನ ಮಂದಿರ ಮಾಡಬೇಕು ಅಂತ ಆಶೆ ಅದ. ಧ್ಯಾನ ಮಂದಿರ ಮಾಡಬೇಕು, ಮ್ಯಾಲ ಸಭಾ ಮಂಟಪ ಮಾಡಬೇಕು, ಕೆಳಗೆ ಧ್ಯಾನ ಮಂದಿರ ಮಾಡಬೇಕು, ಮ್ಯಾಲ ಸಭಾ ಮಂಟಪ, ಜನ ಬಂದು ಎಲ್ಲ ಸುತ್ತಮುತ್ತ ಕೂಡಬೇಕು ಅಂತಂದು ಈ ಪ್ಲಾನ್ ಮಾಡಿ ಇದು ಹಾಕೊಂಡು ಕುಂತೀವಿ. ಮತ್ತೆ ಏನಿಲ್ಲ, ಅದಕ್ಕೆಲ್ಲ ಸಮಯನೇ ಉತ್ತರ ಕೊಡಬೇಕು ಅಂತ ನೀವು ಆಲ್ರೆಡಿ ಡೀಪ್ ಹೊಡೆದಿಟ್ಟಿನಿ. ಅದಕ್ಕೆ ನಿಮ್ಮ ಪ್ರಯತ್ನ ಅಂತೂ ನಿರಂತರ ನಡೆದು, ಜೋಳಿಗೆ ಅಂತೂ ಸತತ ಅದ. ಎಷ್ಟು ದಿವಸ ಆಗುತ್ತೆ. ಈಗ ನಿಮ್ಮ ವಯಸ್ಸು ಎಷ್ಟು? ಮತ್ತೆ 85. ಇನ್ನೂ ಉತ್ಸಾಹ ಕಮ್ಮಿ ಆಗಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಇವತ್ತು ನೀವು ಇಷ್ಟು ವರ್ಷ 85 ವರ್ಷ ಅಂದ್ರೆ ಇವತ್ತು ಇಷ್ಟು ಆ್ಯಕ್ಟಿವ್ ಆಗಿ ಓಡಾಟ ಮಾಡಿ, ಇಷ್ಟು ಪರಿಸರ ಸ್ವಚ್ಛ ಇಟ್ಟು, ಗಿಡಗಳು ನೆಟ್ಟು, ಶಾಲೆ ಬೆಳೆಸೋದು ಒಂದು ದೊಡ್ಡ ಸಾಧನೆನೇ. ಹಾಗಾಗಿ ಯಾಕಂದ್ರೆ ಬಹುತೇಕ ಈ ವಿಡಿಯೋ ಎಲ್ಲ ನೋಡ್ತಕ್ಕಂಥವ್ರು ವಿಚಾರ ಮಾಡಬೇಕು, ಇಂಥ ಒಂದು ನಮ್ಮ ಜಿಲ್ಲೆಯಲ್ಲೇ ಇಂಥ ಒಂದು ಮಠ ಅದ. ಇವತ್ತು ಸಮಾಜದ ಬಗ್ಗೆ ಕಳಕಳಿ ಅದ. ಗುರುಗಳು ಏನಂದ್ರೆ ಊರೂರು ಹೋಗಿ ಗೊತ್ತ ಕಾಂತಿ ಭಿಕ್ಷೆ ಬೇಡಿ ಅನ್ನದಾಸೋಗೂ ನಡೆಸತ್ತಾರ, ಅಕ್ಷರ ದಾಸೋಗೂ ನಡೆಸತ್ತಾರ. ಅದಕ್ಕೆ ನಾವೆಲ್ಲ ಭಕ್ತರ ಕಡೆ ಬಂದು ನೋಡ್ತಕ್ಕಂಥದ್ದು ಅವಶ್ಯ ಅದ. ಮತ್ತು ನಮ್ಮ ಕೈಲಾದಷ್ಟು ಸೇವೆ ಮಾಡ್ಬೇಕು. ಯಾಕಂದ್ರೆ ಇಂಥ ನಾವು ಎಲ್ಲೆಲ್ಲೋ ಹುಟ್ಟೊಬ್ಬ ಮತ್ತೊಂದು ಆಚರಣೆ ಮಾಡ್ತೀವಿ, ಯಾವುದೋ ರೋಡಿ ಮೇಲೆ ಕೇಕ್ ಕಟ್ ಮಾಡ್ತೀವಿ, ಎಲ್ಲೋ ಏನೋ ಅನ್ನೆಸೆಸರಿ ಪಾರ್ಟಿ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೇವೆ. ಆದರೆ ಇಂಥ ಒಂದು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಇಂಥ ಆಶ್ರಮಕ್ಕೆ ಭೇಟಿ ಮಾಡಿ ಇಲ್ಲಿ ಮಕ್ಕಳಿಗೆ ಏನಂತಕ್ಕಂಥದ್ದು ನೋಡೋದು, ಮಕ್ಕಳಿಗೇನಾದರೂ ಕೈಲಾದಷ್ಟು ಸೇವೆ ಮಾಡ್ತಕ್ಕಂಥದ್ದು, ಮಠದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದ.
ವಿಶೇಷವಾಗಿ ಸಮಾಜ ಬಾಂಧವರಿಗೆ ಗೊತ್ತೇನು ಹೆಳವ ಸಮಾಜ ಅಂತ ಹೇಳ್ತೇವೆ, ಅದು ಕೂಡ ಸಂಘಟಿತ ಆಗಬೇಕು ಅಂತಕ್ಕಂಥದ್ದು ಭಾಳ ಅದ. ಯಾಕಂದ್ರೆ ಆ ಸಮಾಜದಲ್ಲಿ ಇವತ್ತು ಶಿಕ್ಷಣ ಕೊರತೆ ಅದ. ಇವತ್ತೆಲ್ಲೋ ಒಂದು ಕಡೆ ನಾವು ನೋಡ್ತೀವಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಶಿಕ್ಷಣನೇ ಹಾಕ್ಲಿಕ್ಕೆ ಹೋಗಲ್ಲ, ಅವರು ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗೋದೆಲ್ಲ ನೋಡಿದ್ದೀವಿ. ಆದರೆ ಈ ಪೂಜ್ಯರು ಹೇಳಿದಂಗೆ ಸಮಾಜ ಜಾಗೃತಿ ಆಗ್ಬೇಕಂತಕ್ಕಂಥದ್ದು ನಮ್ಮದು ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ. ತಾವು ಕೂಡ ಇತ್ತ ಬಂದು ಈ ಸ್ಥಳ ಗಮನಿಸ್ರಿ, ಒಂದು ಸಾರಿ ಆದರೂ ಸ್ಥಳಕ್ಕೆ ಭೇಟಿ ಮಾಡಿರಿ, ತಮ್ಮ ಕೈಲಾದಷ್ಟು ಸೇವೆ ಮಾಡಿರಿ ಅಂತಕ್ಕಂಥದ್ದು ನಮ್ಮದು ಕೂಡ ತಮ್ಮಲ್ಲಿ ವಿನಂತಿ ಅದು.